ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. Yai, Kamate, close. Pose. Everyone synchronized. 1, 2, 3, 4, 5, 2, 3, 4, 5, 6, 7, 8. 1, 2, 3, 4, 5, 6, 7, 8. Two, three. 2, 3, go. Push in. Ready? 1, 2, 3. लेकिन घोर संघर्ष के बाद Tonight we have non-stop giggles and chuckles, so sit back and relax and get ready for some rip-tickling moments. ಪರಾಕ್ರಮಿಗಳ ವೀರ ಸಿರಿ ಧರ್ಮ ಜಾಗೃತಿಯ ಬೀಡು ಎಂದು ಅಭಿಮಾನದ ಅಚ್ಚೊತ್ತಿ ಮಂಗಲ ಜಯಭೇರಿ ಮೊಳಗಿಸಿದ್ದಾರೆ. Who descends to restore dharma and cosmic balance to beauty and simplicity of rural life through graceful moments.
with color, joy and traditional charm. Representing the Chalidade Malligeya. ತಾಯಂದ್ರು ತಮ್ಮ ಮಕ್ಕಳನ್ನ ತಮ್ಮ ಮಡಿಲಲ್ಲಿ ಇಟ್ಕೊಂಡು ಅಥವಾ ಮಡಿಲಲ್ಲಿ ಹೀಗೆ ಮಲಗಿಸ್ಕೊಂಡು ಜೋಗುಳ ಆಡೋರು. ಆಡಿ ಬಾಯನ ಕಂದ ಅಂಗಾಲ ತೊಳೆದೇನು, ಆಡಿ ಬಾಯನ ಕಂದ ಅಂಗಾಲ ತೊಳೆದೇನು, ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಪಾದ ತೊಳೆದೇನು. ಮಕ್ಕಳು ಆಟ ಆಡಬೇಕು ಅಂತೇಳಿ ಆಡ್ಕೊಂಡು ಬಾ ಅಂತ ಕಳಿಸೋರು. ಈಗ ಯಾರು ನಿಮ್ಮನ್ನ ಆಟಕ್ಕೆ ಬಿಡ್ತಾರ ಮನೇಲಿ? ಟ್ಯೂಷನ್ಗೆ ಹೋಗು, ಓದು, ಬರೀ, ಇಷ್ಟೇ ಅಲ್ವಾ? ಓಕೆ. ಆದ್ರೆ ಇವತ್ತು ನಿಮಗೆಲ್ಲ ಏನು, ಯಾವ ಓದು ಬರಹ ಏನಿಲ್ಲ. ಎಲ್ಲ ಏನ್ ಮಾಡ್ತಾ ಇದ್ದೀರಾ? ಎಲ್ಲ ಡ್ರೆಸ್ ಆಗಿ ಏನ್ ಮಾಡ್ತಾ ಇದ್ದೀರಾ? ನೀವಿಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ವಿದ್ಯಾರ್ಥಿನಿಯರೇ, ಹಾಗೆ ಶಿಕ್ಷಕ ಮತ್ತು ಶಿಕ್ಷಕೇತರ ಬಂಧುಗಳೇ, ಡಿ ಬೆಸ್ಟ್ ಇಂಟರ್ನ್ಯಾಷನಲ್ ICSE ಸ್ಕೂಲ್ನ 10 ವರ್ಷಗಳ ಸಂಭ್ರಮವನ್ನ ಡಿಕೇಡ್ ಡ್ರೀಮ್ಸ್ ಅನ್ನುವಂಥ ಹೆಸರಿನಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಇವತ್ತು ಆಚರಿಸ್ತಾ ಇರುವಂತ ಸಂದರ್ಭದಲ್ಲಿ ನಾವೆಲ್ಲ ಮಕ್ಕಳು ನಿಲ್ಲಿಸ್ಬೇಕಪ್ಪ, ಮಕ್ಕಳು ಮಾತಾಡಬಾರ್ದು. ಇಂಥ ಹೊತ್ತಿನಲ್ಲಿ ಹಿರಿಯ ಮುಖ್ಯ ಶಿಕ್ಷಕರಾಗಿದ್ದಂಥ ಕೆ ಮುನ್ರಾಜು ಮತ್ತು ಯಲ್ಲಮ್ಮ ದಂಪತಿಗಳ ಸುಪುತ್ರರಾದಂಥ ಶ್ರೀಯುತ ಶ್ರೀನಿವಾಸ್ ಮತ್ತು ಅವರ ಅಣ್ಣ, ಅವರು ಶಿಕ್ಷಕರೇ, ಆನಂದ್ ಕುಮಾರ್ ಅವರು ಈ ಥರದೊಂದು ಸಂಸ್ಥೆಯನ್ನ ಕಟ್ಟಬೇಕು. ನಾವು ಕೂಡ, ನಾನು ಬಂದಾಗ ನನ್ನ ಸ್ನೇಹಿತರ ಹತ್ರ ಅದನ್ನೇ ಹೇಳ್ತಾ ಇದ್ದೆ, ಪ್ರೊಫೆಸರ್ ಭಾಸ್ಕರ್ ಅವರ ಹತ್ರ, ಈ ನಗರದಲ್ಲಿ ಇಷ್ಟು ಜಾಗ ಇದ್ರೆ ಒಬ್ಬ ಬಿಲ್ಡರ್ ಕೊಟ್ಟಿದ್ರೆ ಎಷ್ಟು ಅವನು ಅಪಾರ್ಟ್ಮೆಂಟ್ ಕಟ್ತಾ ಇದ್ದ. ಆದರೆ ಇಂಥ ಒಂದು ಸಂಸ್ಥೆಯನ್ನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಶಿಕ್ಷಣವನ್ನ ಕೊಡಬೇಕು, ಮಕ್ಕಳನ್ನ ನಾಗರಿಕರಾಗಿ ಮಾಡಬೇಕು ಅನ್ನುವಂಥ ದೂರದೃಷ್ಟಿಯನ್ನ ಇಟ್ಕೊಂಡು ಶ್ರೀನಿವಾಸ್ ಮತ್ತು ಸುಧಾರಾಣಿ ದಂಪತಿಗಳು, ಅವರ ಅಣ್ಣ ನನ್ನ ಮಿತ್ರ, ಬಹಳ ವರ್ಷಗಳ ಹಿಂದೆ ನಾವು ಅವರು ಪರಿಚಯ ಇದ್ದಂಥವ್ರು. ಆನಂದ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ತರದ ಒಂದು ಸಂಸ್ಥೆಯನ್ನ ಕಟ್ಟಲಿಕ್ಕೆ ಪ್ರೇರಣೆ ಮತ್ತು ಅನೇಕ ನಿಮ್ಮಂತ ಪೋಷಕರ ಸಹಕಾರ, ಸಹಭಾಗಿತ್ವ ಈ ಸಂದರ್ಭದಲ್ಲಿ ಸಿಕ್ಕಿರೋದಕ್ಕೆ ಈ ತರದೊಂದು ಅದ್ಭುತವಾದಂತ ಒಂದು ಸಂಸ್ಥೆಯನ್ನ ಕಟ್ಟಿರೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ನೀವು ಬಂದು ಇಲ್ಲಿ ಕುಳಿತಿದ್ದೀರಿ ಅಂದ್ರೆ ಅದಕ್ಕೆ ಈ ಸಂಸ್ಥೆ ಇಲ್ಲಿ ತಲೆ ಎತ್ತಿ ನಿಂತಿರೋದು ಕಾರಣ. ನೋಡಿ, ಇವಾಗ ಚಪ್ಪಾಳೆ ಹಾಕ್ಬೇಕೆಲ್ರು, ಹಾಕ್ತೀರಾ? ಓಕೆ, ಚಪ್ಪಾಳೆ ಹಾಕಿ ನೋಡೋಣ. ಚಪ್ಪಾಳೆ ಹಾಕ್ಬೇಕು. ಸೋ ಎನ್ನೀರೇ ಸೋಬಾನೆ ಎನ್ನೀರೇ, ಸೋ ಎನ್ನೀರೇ ಸೋಬಾನೆ ಎನ್ನೀರೇ, ಸೋಬಾನೇಳೋಣ್ ಬನ್ನಿ ಸೊಬಗಿ ಮುತ್ತೈದಿರ್ಯ, ರಾಗ ಪಾಡೋಣ್ ಬನ್ನಿ ರಮಣೀರ್ಯ, ರಾಗ ಪಾಡೋಣ್ ಬನ್ನಿ ರಮಣೀರ್ ಮುತ್ತೈದಿರ್ಯ, ಓದೋ ತಮ್ಮೈನ ಮದುವಿಗೆ, ಓದೋ ತಂಗ್ಯವನ ಮದುವಿಗೆ, ಸೋ ಎನ್ನೀರೇ ಸೋಬಾನೆ ಎನ್ನೀರೇ, ಸೋ ಎನ್ನೀರೇ ಸೋಬಾನೆ ಎನ್ನೀರೇ, ಒನಗೆ ಗಾತುರಗೆ ಕಣಕಾಲ ಬಟ್ಟುಕೊಂಡು, ಗಣಿಗೆಯ ಸೋಪ ಮುಡಕೊಂಡು, ಗಣಿಗೆಯ ಸೋಪ ಮುಡ್ಕೊಂಡು, ಗಣ್ಣೋರಕ್ಕ ಪೊಣಕ ಪೊಣಕಾನೆ ನೆಗೆದಾಳೋ, ಸೋ ಎನ್ನೀರೇ ಸೋಬಾನೆ ಎನ್ನೀರೇ, ಸೋ ಎನ್ನೀರೇ ಸೋಬಾನೆ ಎನ್ನೀರೇ.
ಬಾವಿ ದಡ್ದಡಿಲಿ ಬಡಗೂರಿ ಕೊಯ್ಯೋನ್ಯಾರೋ, ಬಾವಿ ದಡ್ದಡಿಲಿ ಬಡಗೂರಿ ಕೊಯ್ಯೋನ್ಯಾರೋ, ಕಚ್ಚೇಲಿ ಪಚ್ಚಿ ಅವು ಸೋನು, ಕಚ್ಚೇಲಿ ಪಚ್ಚಿ ಅವು ಸೋನು, ಗಣ್ಣೋರಪ್ಪನ ಅವನ ಕಚ್ಚೆಗೆ ಬಿದ್ದೋರಣ ಹದು, ಸೋ ಎನ್ನಿರೆ ಸೊಬಾನೆ ಎನ್ನಿರೆ, ಸೋ ಎನ್ನಿರೆ ಸೊಬಾನೆ ಎನ್ನಿರೆ, ಕಕ್ಕೆ ಮದಡಿಲಿ ಕುಕ್ಕೇನೆ ಯೋನರು, ಕೊಕ್ಕರು ಮೀಸೆ ಕೊನು ಮೀಸೆ, ಕೊಕ್ಕರು ಮೀಸೆ ಕೊನು ಮೀಸೆ, ಗಣ್ಣೋರಪ್ಪನ ಇದ್ದೋಗಳ್ ಮೀಸ್ಯ ಇಲ್ಲಿ ಬೇದೋ, ಸೋ ಎನ್ನಿರೆ ಸೊಬಾನೆ ಎನ್ನಿರೆ, ಸೋ ಎನ್ನಿರೆ ಸೊಬಾನೆ ಎನ್ನಿರೆ, ಸೋ ಎನ್ನಿರೆ ಸೊಬಾನೆ ಎನ್ನಿರೆ. ನೆಕ್ಸ್ಟ್ ನಿಮ್ಮ ಮನೇಲಿ ಏನಾದರೂ ಮದುವೆ ಆದ್ರೆ ನನ್ನನ್ನು ಕರೀರಿ. ಈಗೆಲ್ಲ ಮದುವೆ ಮನೆಯಲ್ಲಿ ನೋಡಿರ್ಬೋದು, ಅಲ್ಲಿ ಬಿಟ್ಬಿಡೆ ಬಿಟ್ಬಿಡೆ ನನ್ನಷ್ಟಕ್ಕೆ ನನ್ನ ಬಿಟ್ಬಿಡೆ ಅಂತ ಹಾಡು ಹೇಳ್ತಿರ್ತಾರೆ. ಸೋಬಾನೆ ಪದ ಈ ಸಂಭ್ರಮವನ್ನ, ಅದಕ್ಕೆ ಯಾವತ್ತೂ ನಿಮ್ಮ ಎಷ್ಟೇ ಜಂಜಾಟ ಇರಲಿ ಪೋಷಕರು, ನಿಮ್ಮ ಕಷ್ಟ ನಷ್ಟಗಳಿರಲಿ, ಅದಕ್ಕೆ ನಮ್ಮ ಹೇಳ್ತಾರಲ್ಲ, ಮಗುವಿನ ಮುಖವನ್ನು ನೋಡಿದ್ರೆ ಸಾಕು ಎಲ್ಲ ಪರಿಹಾರ ಆಗೋಗುತ್ತಂತೆ. ಅದಕ್ಕೆ ಹಿಂದೆಲ್ಲ ನಿಮ್ಗೆ ಗೊತ್ತಿದೆ, ಹಸುವನ್ನ ಹಾಲು ಕರಿಬೇಕಾದ್ರೆ ಕರುವನ್ನ ಹಿಡ್ಕೊಂಡ್ಬರೋರು. ಕರು ಸುಮ್ಮನೆ ಆದ್ರೆ ಬಂದು ಅದರ ಕಿಚ್ಚಲನ್ನ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಅದು ಹಾಲನ್ನ ಸೊರೆ ಬಿಡೋದು, ಮತ್ತೆ ಆ ಕರುವನ್ನ ತಗೊಂಡೋಗಿ ಕಟ್ಬಿಟ್ಟು ಮಿಕ್ಕಿದೆಲ್ಲ ಕರ್ಕೊಳ್ಳೋದು. ಅಂದ್ರೆ ಆ ಹಸುವಿಗೆ ಆ ಮಗು ನೋಡಿದ ತಕ್ಷಣ, ಆ ಕರುವನ್ನ ನೋಡಿದ ತಕ್ಷಣ ಆ ಪ್ರೀತಿ ಉಕ್ಕುತ್ತಲ್ಲ, ಅದಕ್ಕೆ ಅದರಷ್ಟು. ಹಾಗಾಗಿ ತಾಯಿ ಮತ್ತೆ ಮಕ್ಕಳ ನಡುವಿನ ಬಾಂಧವ್ಯವೇ ಅದು. ಯಾರು ಬೇಕಾದ್ರೂ ನೀವು ನಿಷ್ಠೂರ ಮಾಡ್ಕೊಳ್ಬೋದು, ಆದ್ರೆ ಎತ್ತ ಮಕ್ಕಳನ್ನ ನಿಷ್ಠೂರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಕ್ಕಳ ಸಂಭ್ರಮ ಇದೆಯಲ್ಲ, ಅಂತ ಸಂಭ್ರಮವನ್ನ ನೀವೆಲ್ಲರೂ ನಮ್ಮದೇ ಸಂಭ್ರಮ ಅಂತ ಸಂಭ್ರಮಿಸ್ತಾರೋದಕ್ಕೆ ನಿಮಗೆ ಮತ್ತೊಮ್ಮೆ ಎಲ್ಲ ಪೋಷಕರಿಗೆ, ಹಾಗೆ ಇಲ್ಲಿ ಶಿಕ್ಷಕರು, ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಒಂದು ಮಗುವನ್ನ ಸಂಭಾಳಿಸೋದೇ ಕಷ್ಟ. ಒಂದು ರಜಾ ಆಗ್ಬಿಟ್ರಂತೂ ನನ್ನ ಮಗನ ಎಲ್ಲಿ ಬಿಡೋದು ಅಂತ ಅಂತೀರಾ. ಆದರೆ ಒಂದು ಕ್ಲಾಸ್ನಲ್ಲಿ 40-50 ಮಕ್ಕಳಿರೋದನ್ನ ಒಬ್ಬ ಟೀಚರು ಸಂಭಾಳಿಸೋದಿದೆಯಲ್ಲ, ಅದರ ಕಷ್ಟ ಹೇಳ್ತಿರೋದು. ಆದರೂ ನಿಮ್ಮಷ್ಟೇ ಏನು ಪೋಷಕರಿದ್ದೀರ, ನೀವು ಎತ್ತ ಪೋಷಕರು, ಇವರು ಸಾಕಿದ ಪೋಷಕರು. ಹಾಗಾಗಿ ಈ ಶಿಕ್ಷಕರಿಗೂ ನಿಮ್ಮದ ಚಪ್ಪಾಳೆ ಹಾಕ್ಬೇಕು, ನೀವೆಲ್ಲ ಪೋಷಕರು ಚಪ್ಪಾಳೆ ಹಾಕ್ಬೇಕು. ಹಾಗಾಗಿ ಇಂಥ ಒಂದು ಸಂಭ್ರಮ ಯಾವಾಗಲೂ ಸಡಗರ ಪಡುವಂಥ ಸಂಭ್ರಮ ನಿಮಗೆ ಮತ್ತೆ ಎಲ್ಲ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈ ಸಂಸ್ಥೆಯನ್ನು ನಡೆಸ್ತಾ ಇರುವಂತಹ ಶ್ರೀನಿವಾಸ್ ಮತ್ತು ಸುಧಾರಾಣಿ ದಂಪತಿಗಳು, ಹಾಗೆ ಇದರ ಮೂಲ ಮಾರ್ಗದರ್ಶಕರಾದಂಥ ಆನಂದ್ ಕುಮಾರ್ ಅವರು, ಜೊತೆಗೆ ಗೋಪಾಲ್ ಅವರು, ಜನಾರ್ದನ್ ಅವರು, ಎಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳು. ಹಾಗೆ ಆಡಳಿತ ಮಂಡಳಿ, ಒಂದು ಸಂಸ್ಥೆ ಚೆನ್ನಾಗಿರ್ಬೇಕಂದ್ರೆ ಆಡಳಿತ ಮಂಡಳಿ ಮುಖ್ಯ ಆಗುತ್ತೆ. ಹಾಗೆ ಶ್ರೀಮತಿ ನೇತ್ರಾವತಿ ಅವರು, ಪ್ರಾಂಶುಪಾಲರು, ಎಲ್ಲರೂ ನಿಮ್ಮ ಕೊಡುಗೆಯನ್ನ ಕೊಡ್ತಾ ಇರೋದಕ್ಕೆ ಈ ಸಂಸ್ಥೆ ಇಷ್ಟು ಬೆಳೆದಿದೆ. ಇನ್ನೂ ಕೂಡ ಮುಂದೆ ಈ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಇಡೀ ನಾಡಿಗೆ ಒಂದು ಮಾದರಿಯಾದಂಥ ಸಂಸ್ಥೆಯಾಗಿ ಹೊರಹೊಮ್ಮಲಿ ಅನ್ನುವಂಥ ಒಂದು ಆಶಯವನ್ನ ನಾನು ವ್ಯಕ್ತಪಡಿಸ್ತಾ ಇನ್ನೊಂದು ಹಾಡನ್ನ ಹೇಳ್ಬಿಡ್ತೀನಿ. ಹಾಡೋಣವಾ? ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ. ಯಾರ್ಯಾರ ಕೈ ಇದೆ ಎಲ್ಲರೂ ಚಪ್ಪಾಳೆ ಹಾಕ್ಬೋದು. ಕೈ ಯಾರ್ಯಾರಿಗಿದೆ? ಓಕೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ ಎಕ್ಕೋಲೆ ರನ್ನದ ಕೋಲೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ ಎಕ್ಕೋಲೆ ರನ್ನದ ಕೋಲೆ. ಹೆತ್ತ ತಾಯಿಯಂಗೆ ಹೆತ್ತ ತಾಯಿಯಂಗೆ ಪಡೆದ ಹೆಂಡತಿಲೇಸು ಬಡತನದ ಹುಡುಗಿ ಕಡುಲೇಸು ಬಡತನದ ಹುಡುಗಿ ಕಡುಲೇಸು ನನ್ನ ಗೆಳೆಯ ಮನವರಿತು ನಡೆವ ಸತಿಲೇಸು ಮನವರಿತು ನಡೆವ ಸತಿಲೇಸು. ಕೋಲು ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ. ಹೆತ್ತ ತಾಯಿಯ ಮುಂದೆ ಹೆತ್ತ ತಾಯಿಯ ಮುಂದೆ ಹತ್ತು ದೇವರು ಕಲ್ಲು ಹೆತ್ತವ್ವ ನನ್ನ ದೇವಾರು ಹೆತ್ತವ್ವ ನನ್ನ ದೇವಾರು ಅಂದಾರೆ ಹರಕೆ ಕೊಟ್ಟಾಳೋ ನೂರಾರು ಹರಕೆ ಕೊಟ್ಟಾಳೋ ನೂರಾರು. ಕೋಲು
ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೊಲೆ ಎಕ್ಕೋಲೆ ರನ್ನದ ಕೊಲೆ ರಾಗಿಯ ಹೊಲದಾಗ ಜೋಳದ ಹೊಲದಾಗ ನಿನ್ನ ನೋಡೋಳ್ಯಾರು ಅತ್ಯವ್ವ ನಿನ್ನೇನ ನಿನ್ನ ಮಗಳ ಅತ್ಯವ್ವ ಹೊಂದೇನ ನಿನ್ನ ಮಗಳ ಚೆಲುವಿಗೆ ಚಿತ್ತವಿಲ್ಲೇನ ನನ್ನ ಕಡೆಗ ಚಿತ್ತವಿಲ್ಲೇನ ನನ್ನ ಕಡೆಗ ಕೋಲು ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೊಲೆ ಎಕೋಲೆ ರನ್ನದ ಕೊಲೆ ಕೋಲು 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 ಕೋಲಣ್ಣ ಕೋಲು ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಎಕೋಲೆ ಚಿನ್ನದ ಕೊಲೆ. ಚೆನ್ನಾಗಿತ್ತಾ? ಎಲ್ಲರೂ ಎರಡು ಕಲ್ತ್ಕೊಂಡು ಹೇಳ್ಬೇಕು ಮುಂದಿನ ಸಲ ಬಂದಾಗ. ಓಕೆ, ಇಷ್ಟು ಹೇಳ್ತಾ ಕೊನೆಯದಾಗಿ ಪೋಷಕರಿಗೆ ನಾನು ಒಂದು ಮಾತನ್ನು ಹೇಳೋದು, ನಿಮ್ಮ ಮಕ್ಕಳಿಗೆ ನಿಮ್ಮ ಕಷ್ಟವನ್ನ ಕೂರಿಸ್ಕೊಂಡು ಹೇಳಿ. ಆ ಮಕ್ಕಳಿಗೆ ಹೊಡೆಯೋದಲ್ಲ, ನಿಮ್ಮ ಕಷ್ಟ ಮಕ್ಕಳಿಗೆ ಅರ್ಥ ಆಗೋದು ಹೇಗೆಂದ್ರೆ, ಆಮೇಲೆ ಇನ್ನೊಂದಿದೆ, ಹಿರಿಯವರು ಕೆಲವರೆಲ್ಲ ಮಾಡ್ತೀರಾ ಅದು ಮನೆಯಲ್ಲಿ, ನಾವು ಪಟ್ಟ ಕಷ್ಟ ನನ್ನ ಮಕ್ಕಳಿಗೆ ಗೊತ್ತಾಗಬಾರ್ದು, ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು ಅನ್ನೋದನ್ನ ಮರೆಮಾಚಿ ಆ ಮಕ್ಕಳನ್ನ ಬೆಳೆಸ್ತಿರಲ್ಲ, ಅದು ಇವತ್ತು ವೃದ್ಧಾಶ್ರಮಗಳು ಹೆಚ್ಚೋದಕ್ಕೆ ಕಾರಣ ಆಗಿದೆ. ಹಾಗಾಗಿ ನಿಮ್ಮ ಕಷ್ಟವನ್ನು ನಿಮ್ಮ ಮಕ್ಕಳಿಗೆ ತಿಳಿಯೇಳಿ. ಆ ಮಕ್ಕಳು ತಿಂದ ತಟ್ಟೆಯನ್ನ ಅವರು ಆ ಮಕ್ಕಳು ತೊಳೆಯೋದಕ್ಕೆ ಹೇಳಿ, ಅದನ್ನ ಅವರ ಬಟ್ಟೆಯನ್ನ ಅವರು ತೊಳ್ಕೊಳ್ಳೋದಕ್ಕೆ ಹೇಳಿ. ಇದನ್ನ ನೀವು ಮನೆಯಿಂದಲೇ ಕಲಿಸಿದಾಗ ಮಾತ್ರ ಆ ಮಕ್ಕಳು ನಿಮ್ಮನ್ನ, ನೀವು ವಯಸ್ಸಾದ ಕಾಲಕ್ಕೆ ನಿಮ್ಮನ್ನ ಕಾಪಾಡ್ತಾರೆ. ಇಲ್ಲದೆ ಇದ್ರೆ ಖಂಡಿತ ಇವತ್ತು ವೃದ್ಧಾಶ್ರಮಗಳು, ಬಹುಶಃ ಶ್ರೀನಿವಾಸ್ ಅವರು ಗೊತ್ತಿದೆ ಎಷ್ಟು ವೃದ್ಧಾಶ್ರಮಗಳು ಇರ್ಬೋದು ಲೆಕ್ಕ ಹಾಕಿದ್ರೆ ನೀವೇ ಗಮನಿಸಿ. ಆ ವೃದ್ಧಾಶ್ರಮ ಆಗ್ತಾ ಇರೋದ ಕಾರಣವೇ ನೀವೇ. ಕೊನೆಗೆ ವ್ಯಥೆ ಪಡೋರು ನೀವೇ. ನನ್ನ ಮಗ ಮದುವೆಯಾಗಿ ಹೋದ, ನನ್ನ ಮಗಳು ನನ್ನ ನೋಡ್ತಾ ಇಲ್ಲ ಅನ್ನುವಂಥ ವ್ಯಥೆಯನ್ನು ಅನೇಕ ಪೋಷಕರು ಬಯಸಿರಿ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಕಷ್ಟ, ನಷ್ಟ, ನೋವು, ನಲಿವನ್ನ, ಪೈಸೆಯ ಬೆಲೆಯನ್ನ ನಿಮ್ಮ ಮಕ್ಕಳಿಗೆ ಕಲಿಸಿ. ಆ ಮೂಲಕ ನಿಮ್ಮ ಬದುಕು ಮತ್ತೆ ನಿಮ್ಮ ಮಕ್ಕಳ ಬದುಕು ಬಂಗಾರ ಆಗಲಿ. ನಮಸ್ಕಾರ. ಈ ಒಂದು ಆ್ಯನ್ಯುವಲ್ ಡೇದು ಡಿಕೆ ಡ್ರೀಮ್ಸ್, ಆ ಡ್ರೀಮ್ಸ್ ಅನ್ನೋ ಪದ ಇದೆಯಲ್ಲ, ಅದು ಹಲವಾರು ಅರ್ಥ ಕೊಡುತ್ತೆ. ನಾನು ಕಟ್ಟಡದ ಒಳಗಡೆ ಅಲ್ಲಿ ಕಾಲೇಜ್, ನಿಮ್ಮ ಶಾಲೆಯ ಮುಂಭಾಗದಲ್ಲಿ ಬರ್ತಾ ಇರ್ಬೇಕಾದ್ರೆ, ಇದು ಕೇವಲ ಕಟ್ಟಡ ಮಾತ್ರ ಅಲ್ಲ, ಇಲ್ಲಿ ಹಲವಾರು ಕನಸುಗಳಿದೆ, ಹಲವಾರರ ಶ್ರಮ ಇದೆ. ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ನಾಳೆ ಎಷ್ಟು ಜನ ನಿಮ್ಮಲ್ಲಿ ಇಂಜಿನಿಯರಿಂಗ್ ಆಗ್ತಾರೋ, ಡಾಕ್ಟರ್ ಆಗ್ತಾರೋ, ಅಥವಾ ಪೊಲಿಟಿಷಿಯನ್ಸ್ ಆಗ್ತಾರೋ, ಅಥವಾ ಏನೂ ಇಲ್ಲ ಒಬ್ಬ ಒಳ್ಳೆಯ ಸಮಾಜ ಸೇವಕರಾಗ್ತಾರೋ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಬ್ಬರ ವಿದ್ಯಾರ್ಥಿಗೂ ಕೂಡ ಭವಿಷ್ಯ ಇದೆ. ಆದರೆ ಆ ಭವಿಷ್ಯವನ್ನು ಸಂಪೂರ್ಣವಾಗಿ ಬೆಳೆಸೋದಕ್ಕೆ ಇಬ್ಬರು ಬಹಳ ಮುಖ್ಯವಾಗಿ ತ್ಯಾಗ, ಪರಿಶ್ರಮ ಎಲ್ಲವನ್ನೂ ಕೂಡ ಕೊಡಬೇಕಾಗುತ್ತೆ. ಒಂದು ಪೋಷಕರು, ಇನ್ನೊಂದು ದಿ ಬೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಶಾಲೆ. ಸತತ ಮಕ್ಕಳ, ಅದು ಯಾಕಂದರೆ ನಾವೆಲ್ಲ ಹೊರಗಡೆ ಸಾಕಷ್ಟು ಎಜುಕೇಷನ್ ಫೀಲ್ಡಲ್ಲಿ ಅದು ಅನುಭವದಿಂದ ನಾನು ಮಾತಾಡ್ತಾ ಇರುವಂಥದ್ದು. ಸಣ್ಣ ಪುಟ್ಟ ಶಾಲೆಗಳು ಕೂಡ ಇವತ್ತು ಕಮರ್ಷಿಯಲ್ ಆದಂತಹ ವಾಣಿಜ್ಯದ ಉದ್ದೇಶ ಇಟ್ಕೊಂಡು, ಪ್ರಾಫಿಟ್ ಮಾಡಿಕೊಂಡು ದುಡ್ಡನ್ನು ಮಾಡುವಂತಹ ಒಂದು ಉದ್ದೇಶ ಇಟ್ಕೊಂಡು ಶಾಲೆಗಳನ್ನು ಕಟ್ಟುವಂಥ ದಿನಗಳಲ್ಲಿ ಇಲ್ಲ, ನಾವು ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು, ಗುಣಮಟ್ಟದ ಎಜುಕೇಷನ್ ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸಮಾನತೆ ಮತ್ತು ಸಮಸಮಾಜದ ಪರಿಕಲ್ಪನೆಯಲ್ಲಿ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣಕರ್ತರಾದಂಥವರು ಶ್ರೀನಿವಾಸ್ ಸರ್ ಅವರು ಮತ್ತು ಆನಂದ್ ಸರ್ ಅವರು. ಜೋರಾದಂಥ ಒಂದು ಚಪ್ಪಾಳೆ. ಸುಧಾರಾಣಿ ಮೇಡಮ್ ಅವರು ಕೂಡ ಅದರ ಜೊತೆ ನಿಂತಿದ್ದಾರೆ. ದಯವಿಟ್ಟು ಪೋಷಕರು ಮಕ್ಕಳು ಚಪ್ಪಾಳೆಯನ್ನು ತಪ್ಪಬೇಕು. ಮಕ್ಕಳ, ನಾನು ನಿಮ್ಗೊಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ. ಆ ಕಥೆಯ ಮೂಲಕ ನಿಮ್ಗೊಂದು ಎರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವಿದ್ಯಾರ್ಥಿ, ಆತನ ಹೆಸರು ರಾಮು ಅಂತಲೇ ತಿಳ್ಕೊಳ್ಳಿ. ಆ ರಾಮು ಶಾಲೆಗೆ ಹೋಗಿ ಮನೆಗೆ ಬರ್ತಾ ಇದ್ದ. ಆತನಿಗೆ ಬರಿಗಾಲಿನಲ್ಲಿ ನಡೆಕೊಂಡು ಓಡಾಡ್ತಾ ಇದ್ದ. ಆತನಿಗೆ ಚಪ್ಪಲಿ ತಗೊಳ್ಳೋದಕ್ಕೆ ದುಡ್ಡಿರಲಿಲ್ಲ, ಬಡತನ. ಅವನ ಪರಿಸ್ಥಿತಿಯನ್ನು ನೋಡಿ ಅವರ ಸ್ನೇಹಿತರೆಲ್ಲ ಅವನನ್ನು ಆಡ್ಕೊಳ್ತಾ ಇದ್ರು, ಚಪ್ಪಲಿ ಇಲ್ಲ ಹಾಗೆ ಹೀಗೆ ಅಂತ. ಅವರ ತಾಯಿ ಬಳಿ ಆತ ಹೇಳ್ಕೊಳ್ತಾನೆ. ಅವ್ರ ತಾಯಿ ಒಂದು ಮಾತು ಹೇಳ್ತಾರೆ, ಕಷ್ಟ ಎಷ್ಟು ದಾರಿ ಕಠಿಣವಾಗಿದ್ರೂ ಕೂಡ ಅದೇ ದಾರಿ ಯಶಸ್ಸಿಗೆ ಸಿಗುತ್ತೆ ಅಂತ.
ಎಷ್ಟು ನಾವು ಸ್ಟ್ರಗಲನ್ನು ಅನುಭವಿಸ್ತೀವೋ, ಎಷ್ಟು ನೋವನ್ನು ತಿಂತೀವೋ, ಎಷ್ಟು ಪೆಟ್ಟುಗಳನ್ನು ತಿಂತೀವೋ ಅಷ್ಟು ನಮಗೆ ಸಕ್ಸಸ್ ದೊರೆಯುತ್ತೆ. ಅವರ ತಾಯಿಯ ಮಾತನ್ನು ಆತ ಸಮಾಧಾನ ಮಾಡಿಕೊಂಡು, ಆತ ನೆನಪು ಮಾಡಿಕೊಂಡು ಆತ ಕಷ್ಟಪಡ್ತಾ ಹೋಗ್ತಾನೆ. ಮುಂದೆ ಇಡೀ ಭಾರತವೇ ಕಂಡಂಥ ಅದ್ಭುತವಾದಂತಹ ಒಬ್ಬ ವಿಜ್ಞಾನಿಯಾಗಿ ಅವರು ಕಂಗೊಳಿಸ್ತಾರೆ. ಹಲವಾರು ಕನಸುಗಳನ್ನು ಭವಿಷ್ಯದ ಜನರಿಗೆ ಬಿತ್ತು ಹೋಗ್ತಾರೆ. ಅವ್ರು ಯಾರು ಅಲ್ಲ, ಈ ರಾಮೂನು ಅಂತ ಪರ್ಯಾಯ ಹೆಸರನ್ನ ಇಟ್ಕೊಂಡು ಹೇಳಿದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ. ಜೋರಾದ ಚಪ್ಪಾಳೆ. APJ ಅಬ್ದುಲ್ ಕಲಾಂ ಅವರು ಅವತ್ತು ಇದೇ ಥರ ಒಂದು ಸಭೆಯಲ್ಲಿ ಒಂದು ಮಾತನ್ನು ಕೇಳ್ತಾರೆ. ಮಕ್ಕಳು ನಿಮಗೋಸ್ಕರ ಮಕ್ಕಳನ್ನ ಹೀಗೆ ಮಾತಾಡಿಸ್ತಾ ಇದ್ದಾಗ APJ ಅಬ್ದುಲ್ ಕಲಾಂ ಅವ್ರಿಗೆ ಒಂದು ಮಗು ಪ್ರಶ್ನೆಯನ್ನು ಕೇಳುತ್ತೆ. ನಮ್ಮ ಆತ್ಮೀಯ ಸ್ನೇಹಿತರು ಅನಿಲ್ ಚಂದ್ರೇಗೌಡರು ಹೇಳಿದ್ರು, ಮಕ್ಕಳು ನಿರಂತರವಾಗಿ ಪ್ರಶ್ನೆ ಮಾಡಲಿಕ್ಕೆ ಬಿಡಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಕಟ್ಟಾಕಬೇಡಿ ಅಂತ. ಸತ್ಯವಾದಂಥ ಮಾತದು. ಯಾಕಂದರೆ ಮಕ್ಕಳ ವ್ಯಕ್ತಿತ್ವ ವಿಕಸನ ಆಗುವಂಥದ್ದೇ ನಿರಂತರವಾದ ಪ್ರಶ್ನೆಗಳನ್ನು ಕೇಳೋದು. ನಾವಿವತ್ತು ಹೊರಗಡೆ ಸಮಾಜವನ್ನು ನೋಡ್ತಾ ಇದ್ದೀವಿ, ಹಲವಾರು ಕ್ರೈಮ್ ರೇಟ್ಸನ್ನು ನೋಡ್ತಾ ಇದ್ದೀವಿ. ಎಲ್ಲ ರೀತಿಯಿಂದಲೂ ಸೋಷಿಯಲ್ ಮೀಡಿಯಾಗಳಿಂದ ಈಗ ಮಕ್ಕಳು ಮಾತಾಡ್ತಾ ಇದ್ದಾರೆ ಅಂದರೆ ಮೊಬೈಲ್ ಕೊಡೋದು, ಮಕ್ಕಳು ಏನಾದರೂ ಆಟ ಆಡ್ತಾ ಇದ್ದಾರೆ ಅಂದರೆ ಮೊಬೈಲ್ ಕೊಡೋದು, ಮಕ್ಕಳು ಊಟ ಮಾಡ್ತಾ ಇಲ್ಲ ಮೊಬೈಲ್ ಕೊಡೋದು. ಅಷ್ಟರ ಮಟ್ಟಿಗೆ ನಾವು ಎಲೆಕ್ಟ್ರಾನಿಕ್ ಡಿವೈಸ್ಗೆ ಅಟ್ಯಾಚ್ ಆಗಿದ್ದೀವಿ. ಆ ಮಕ್ಕಳನ್ನ ಹೊರಗಡೆ ತರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ನಾವು ಮುಗ್ಧತೆಯನ್ನು, ಆ ಮಕ್ಕಳ ಬಾಲ್ಯವನ್ನು ನಾವು ವಾಪಸ್ ಕೊಡಬೇಕಾಗತ್ತೆ. ಆ APJ ಅಬ್ದುಲ್ ಕಲಾಂ ಅವ್ರನ್ನ ಒಂದು ಮಗು ಪ್ರಶ್ನೆ ಕೇಳುತ್ತೆ, ಜಗತ್ತಿನಲ್ಲಿ ಮೊದಲ ವಿಜ್ಞಾನಿ ಯಾರು ಅಂತ. APJ ಅಬ್ದುಲ್ ಕಲಾಂ ಹೇಳ್ತಾರೆ, ಜಗತ್ತಿನಲ್ಲಿ ಮೊದಲ ವಿಜ್ಞಾನಿ ಯಾರು ಅಂದರೆ ನಿರಂತರ ಪ್ರಶ್ನೆ ಕೇಳೋರು. ಆ ಪ್ರಶ್ನೆಗಳು ಹುಟ್ಟಿರುವಂಥದ್ದೇ ಈ ಪುಟ್ಟ ಪುಟ್ಟ ಮಕ್ಕಳಿಂದ. ಹಾಗಾಗಿ ಜಗತ್ತಿನ ಮೊದಲ ವಿಜ್ಞಾನಿ ಈ ಪುಟ್ಟ ಮಕ್ಕಳಿಗೆ ಅಂತ. ದಯವಿಟ್ಟು ಎಲ್ಲ ಪೋಷಕರು ಈ ಪುಟ್ಟ ಮಕ್ಕಳಿಗೆ ಒಂದು ಚಪ್ಪಾಳೆ. ಆ ರೀತಿ ವಿಜ್ಞಾನ ಅನ್ನೋದು ಬೆಳೆದಿದ್ದು ಈ ಮಕ್ಕಳಿಂದ. ಎರಡನೇದು, ಪೋಷಕರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಪೋಷಕರು ದಯವಿಟ್ಟು ತಮ್ಮ ಮಕ್ಕಳ ಮುಗ್ಧತೆಯನ್ನು ಜೀವಂತವಾಗಿಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಮಕ್ಕಳನ್ನು ಎಷ್ಟಾಗುತ್ತೋ ಅಷ್ಟು ಅವರ ಕುತೂಹಲ ಮತ್ತು ಅವರ ಜ್ಞಾನ, ಅವರ ಶಿಸ್ತು, ಅವರ ಸಂಸ್ಕಾರ, ಇದ್ರ ಬಗ್ಗೆ, ಅವರ ಸಂಸ್ಕೃತಿ, ಇದ್ರ ಬಗ್ಗೆ ಹೆಚ್ಚು ನಂಬಿಕೆ ಇರುವಂತೆ ಅದರ ಹಿನ್ನೆಲೆಯಲ್ಲಿ ನಾವು ಅದನ್ನು ಮಕ್ಕಳ ಬದುಕನ್ನು ಕಟ್ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಆ ಪೋಷಕರು ಆ ಜವಾಬ್ದಾರಿಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕಾಗತ್ತೆ. ಅಲ್ಲದೆ ಪ್ರತಿಯೊಬ್ಬರು ಯಶಸ್ಸು ಅಂದರೆ ಈ ಎಲ್ಲ ಮಕ್ಕಳು, ಎಲ್ಲ ಪೇರೆಂಟ್ಸು ಹಾಗೆ ಯೋಚನೆ ಮಾಡ್ತೀರಾ, ನಾಳೆ ನಮ್ಮ ಮಗ ಡಾಕ್ಟರ್ ಆಗಬೇಕು, ನಾಳೆ ನಮ್ಮ ಮಗ ಇಂಜಿನಿಯರ್ ಆಗಬೇಕು. ಅದೆಲ್ಲ ಇಂಜಿನಿಯರ್, ಡಾಕ್ಟರ್ ಅಂತಿಮ ಅಲ್ಲ. ಅದು ಆಚೆ ಬದುಕಿದೆ, ಭಾಳ ವಿಶಾಲವಾದ ಬದುಕಿದೆ. ಒಬ್ಬ ಒಳ್ಳೆ ಮನುಷ್ಯನಾಗಬೇಕು, ಸಮಾಜದಲ್ಲಿ ಒಬ್ಬ ಒಳ್ಳೆ ಜವಾಬ್ದಾರಿಯುತನಾದಂಥ ವ್ಯಕ್ತಿ ಆಗಬೇಕು, ಈ ಸಮಾಜಕ್ಕೆ ಉಪಕಾರ ಆಗಬೇಕು ಮತ್ತು ಇಡೀ ವ್ಯವಸ್ಥೆಯಲ್ಲಿ ಆತ ತನ್ನದೇ ಆದಂಥ ಕೊಡುಗೆ ಕೊಡುವಂತಹ ಒಂದು ಉದಾರತೆಯನ್ನು ಬೆಳೆಸ್ಕೋಬೇಕು ಅಂತ ನಾವು ಯಾವತ್ತೂ ಕೂಡ ಹೇಳೋದಿಲ್ಲ. ಹೀಗಾಗಿ ಪೋಷಕರು ಮಕ್ಕಳಿಗೆ ಇದನ್ನು ದಯವಿಟ್ಟು ಮಕ್ಕಳಿಗೆ ಆ ಬೀಜವನ್ನು ನಾವು ಯಾವ ರೀತಿ ಬಿತ್ತಾ ಹೋಗ್ತೀವೋ ಅದು ಫಲ ಕೊಡ್ತಾ ಹೋಗುತ್ತೆ. ಆದರೆ ಎಲ್ಲ ಬೀಜಗಳು ಒಂದೇ ರೀತಿ ಫಲ ಕೊಡೋದಿಲ್ಲ. ಮಕ್ಕಳನ್ನು ಬೇರೆಯವರಿಗೆ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಮಕ್ಕಳು ಕೂಡ ಯುನಿಕ್ ಇರ್ತಾರೆ. ಪ್ರತಿಯೊಬ್ಬರ ಮಕ್ಕಳಿಗೂ ಕೂಡ ಅದ್ಭುತವಾದಂಥ ಒಂದು ಪ್ರತಿಭೆ ಅನ್ನೋದು ದೇವರು ಕೊಟ್ಟಿರ್ತಾನೆ. ಪ್ರತಿಯೊಬ್ಬರ ಮಕ್ಕಳಿಗೂ ಕೂಡ ಬದುಕೋದಕ್ಕೆ ವಿಪುಲವಾದಂಥ ಅವಕಾಶ ಇದೆ. ಅವರ ಮುಂದೆ ಹಲವಾರು ಆಯ್ಕೆ ಇದೆ. ದಯವಿಟ್ಟು ಪೇರೆಂಟ್ಸ್ ಅದೇ ರೀತಿ ಈ ಶಾಲೆಯಲ್ಲಿ ಜ್ಞಾನ, ಶಾಂತಿ ಮತ್ತು ಶಿಸ್ತು, ಸಂಸ್ಕಾರ ಈ ಎಲ್ಲವನ್ನೂ ಕೂಡ ಒಂದು ಶಾಲೆಯಲ್ಲಿ ದಿ ಬೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಹಳ ಅತ್ಯದ್ಭುತವಾಗಿ ಕೊಡ್ತಾ ಇದೆ. ಯಾವ ಶಾಲೆಯಲ್ಲಿ ಮಕ್ಕಳು ಇವೆಲ್ಲ ಸಂಸ್ಕಾರಗಳನ್ನು ಕಲಿತಾ ಹೋಗ್ತಾರೋ ಆ ಮಕ್ಕಳ ವ್ಯಕ್ತಿತ್ವ, ಮಕ್ಕಳ ಬದುಕು ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಶಾಲೆ ಮತ್ತು ಆ ಶಾಲೆಯ ವಾತಾವರಣದಲ್ಲಿ ಈ ರೀತಿ ನಿರಂತರವಾಗಿ ಶ್ರಮವನ್ನು ವಹಿಸ್ತಾ ಇರುವಂತಹ ಟೀಚರ್ಸ್ ಆಗಿರ್ಬೋದು. ಇವರೆಲ್ಲರಿಗೂ ಕೂಡ ಒಂದು ಚಪ್ಪಾಳೆ ಮೂಲಕ ನಾನು ಈ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ದಶಕದ ಈ ಸಂಭ್ರಮದಲ್ಲಿ ಸಾಹಿತಿಗಳು, ಶಿಕ್ಷಕರು, ಹಾಗೆಯೇ ರಾಜಕಾರಣದ ಹಿನ್ನೆಲೆ ಇರುವಂಥವ್ರು ಎಲ್ಲರೂ ಸಹ ಇಲ್ಲಿ ಕೂತಿದ್ದೀರಾ. ನಿಮಗೆಲ್ಲರಿಗೂ ಸಹ ವಂದನೆಯನ್ನು ಸಲ್ಲಿಸ್ತಾ, ಈ ಪ್ರತಿ ಮಕ್ಕಳು ಶ್ರದ್ಧೆಯಿಂದ ಓದೋದ್ರ ಮೂಲಕ ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕಾಗುತ್ತೆ. ಈ ಶಾಲೆಯ ಮುಖ್ಯಸ್ಥರಾದಂಥ ಶ್ರೀಯುತ ಶ್ರೀನಿವಾಸರವರು ಆತ್ಮೀಯ ಗೆಳೆಯರು, ಅವರು 10 ಕನಸುಗಳನ್ನು ಇಟ್ಕೊಂಡು ಈ ಹಣದ
ಪ್ರಪಂಚದ ಜೊತೆಯಲ್ಲಿ ವಿದ್ಯಾವನ್ನು ಧ್ಯಾನ ಮಾಡಲಿಕ್ಕೋಸ್ಕರನೇ ಈ ಶಾಲೆನ ತೆರೆದಿರೋದು ಒಂದು ಶ್ರೇಷ್ಠವಾದಂತಹ ಕೆಲಸ ಅಂತ ಹೇಳ್ತಾ, ಮತ್ತು ಪ್ರತಿ ಮಕ್ಕಳು ಸಹ ಓದಿನ ಕಡೆ ಹೆಚ್ಚು ಗಮನ ಕೊಡಬೇಕು. ಓದು ಅನ್ನುವಂಥದ್ದು ಜಗತ್ತಿನ ಎಲ್ಲ ವಿಚಾರಗಳನ್ನು ನಿಮಗೆ ತೆರೆದಿಡುತ್ತೆ. ಹಾಗೆ ನಮ್ಮ ಮಾನವ ಸಂಸ್ಕೃತಿಯ ಪರಿಚಯವನ್ನು ನಿಮಗೆ ಕೊಡುತ್ತೆ. ಅದಕ್ಕೋಸ್ಕರನೇ ತಾವೆಲ್ಲರೂ ಸಹ ತಮ್ಮ 21 ವರ್ಷಗಳ ತನಕ ಶ್ರದ್ಧೆಯಿಂದ ಓದಿ ಯಾವ ಯಾವ ವಿಚಾರ ಸಿಗುತ್ತೋ ಅವನ್ನೆಲ್ಲವನ್ನು ಸಹ ಓದ್ತಾ ಹೋಗಿ. ಓದೋದ್ರ ಮೂಲಕ ನೀವು ಬೆಳೀತೀರಾ, ನನ್ನ ದೇಶನೂ ಬೆಳೆಯುತ್ತೆ. ಡಿ ಬೆಸ್ಟ್ ಇಂಟರ್ನ್ಯಾಷನಲ್ ICSE ಸ್ಕೂಲ್ನ ಡಿಕೇಡ್ ಡ್ರೀಮ್ಸ್ 25 ಅನ್ನುವಂಥ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಇದೊಂದು ನಿಜವಾಗಲೂ ಪೋಷಕರು, ಮಕ್ಕಳು ಮತ್ತು ಶಾಲೆಯ ಆಡಳಿತ ವರ್ಗ ಜೊತೆಗೆ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ಎಲ್ಲರೂ ಒಂದು ರೀತಿಯ ಸಂಭ್ರಮಿಸುವಂಥ ಒಂದು ಸಡಗರದ ಹಬ್ಬದ ವಾತಾವರಣವನ್ನು ಇದು ಇವತ್ತು ಕಟ್ಟಿಕೊಟ್ಟಿದೆ. ಆ ಕಾರಣಕ್ಕಾಗಿ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಆನಂದ್ ಕುಮಾರ್ ಮತ್ತು ದಂಪತಿಗಳು, ಹಾಗೆ ಶ್ರೀನಿವಾಸ್ ಮತ್ತು ದಂಪತಿಗಳು, ಅವರ ತಂದೆ KM ಮುನ್ರಾಜು ಮತ್ತು ಯಲ್ಲಮ್ಮ, ಆ ಎಲ್ಲ ವ್ಯಕ್ತಿತ್ವಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ನನ್ನ ಜೊತೆ ವೇದಿಕೆಯನ್ನು ಹಂಚಿಕೊಂಡಂಥ ಮುಖ್ಯ ಅತಿಥಿಗಳಾಗಿ ಹಂಚಿಕೊಂಡಂಥ ಪ್ರೊಫೆಸರ್ ಭಾಸ್ಕರ್ ಅವರು, ಹಾಗೆ ಶಿಕ್ಷಕರಾದಂಥ ಗೋಪಾಲ್ ಅವರು, ಮುಖ್ಯ ಶಿಕ್ಷಕರಾದಂಥ ಜನಾರ್ದನ್ ಅವರು, ಜೊತೆಗೆ ಇಲ್ಲಿ ಮಹಾಂತೇಶ್ ಅವರು, ಎಲ್ಲ ಅದ್ರ ಜೊತೆಗೆ ನನ್ನ ಆತ್ಮೀಯ ಗೆಳೆಯರಾದಂಥ ರಾಜೇಶ್ ಅವರು, ಎಲ್ಲರೂ ಕೂಡ ಒಂದು ರೀತಿಯ ಯಾವುದೇ ಒಂದು ಹಬ್ಬದ ಸಂದರ್ಭದಲ್ಲಿ ಸೇರಿದಾಗ, ಒಂದು ಕುಟುಂಬದವರು ಸೇರಿದಾಗ ಏನೆಲ್ಲ ಒಂದು ಭಾವ ಮೂಡುತ್ತೋ ಆ ರೀತಿಯಾದಂಥ ಭಾವನೆಯನ್ನು ಈ ಸಂಸ್ಥೆಯ ಇವತ್ತಿನ ಕಾರ್ಯಕ್ರಮ ತಂದುಕೊಟ್ಟಿದೆ. ಅದರಲ್ಲೂ ಮಕ್ಕಳ ಒಂದು ರೀತಿಯಾದಂಥ ಕಲರ್ಫುಲ್ ಆದಂಥ ಅವರ ಡ್ರೆಸ್ಸು, ಅವರ ಸಿದ್ಧತೆ ಇದೆಯಲ್ಲ, ಅದು ಹೇಳ್ತಿರೋದು. ಹಾಗಾಗಿ ಇದೊಂದು ದೇವಲೋಕವನ್ನೇ ಸೃಷ್ಟಿಸಿದಂಥ ಒಂದು ಅದ್ಭುತವಾದಂಥ ಸಮಾರಂಭ. ಇಂಥ ಸಮಾರಂಭ ಕೇವಲ ಇದೊಂದು ರೀತಿಯ ಏನೋ ಮಕ್ಕಳ ಒಂದು ಕಾರ್ಯಕ್ರಮ ಮಾಡಬೇಕು ವರ್ಷಕ್ಕೊಂದು ಅಂತ ಅಲ್ಲ. ಈ ಥರದ ಶಾಲಾ ವಾರ್ಷಿಕೋತ್ಸವಗಳು ಮಕ್ಕಳ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಅತ್ಯಂತ ಪ್ರೇರಣಾದಾಯಿಯಾದಂಥ ಕೆಲಸಗಳಿವು. ಯಾಕಂದರೆ ಅನೇಕ ಸಲ ಕೆಲವರು ಆ ಮಾತನ್ನು ಆಡ್ತಾರೆ, ಇಲ್ಲ ಅದು ಕೊನೆಗೊಂದು ವರ್ಷಕ್ಕೊಂದು ಸಲ ವಾರ್ಷಿಕೋತ್ಸವ ಮಾಡೋದೆಲ್ಲ ಪ್ರಮೋಷನ್ಗೋಸ್ಕರ, ನೆಕ್ಸ್ಟು ಮುಂದಿನ ಅಡ್ಮಿಷನ್ಗೋಸ್ಕರ. ಇಲ್ಲ, ಅದು ಇರಬಹುದು ಉದ್ದೇಶ ಖಂಡಿತ. ಮುಂದಿನ ವಾರ್ಷಿಕ ಸಂದರ್ಭದಲ್ಲಿ ಸಾಲಿನಲ್ಲಿ ಅಡ್ಮಿಷನ್ ಆಗಬೇಕಾಗಿರುವಂಥದ್ದು ನಿಜ. ಆದರೆ ಆಯಾ ವರ್ಷ ಅದೊಂದು ಕ್ರೀಡಾ ಚಟುವಟಿಕೆಗಳು ತೊಡ್ಕೊಂಡವರು, ಕ್ರೀಡೇತರ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕೇತರ ಪಠ್ಯೇತರ ಚಟುವಟಿಕೆಗಳು ತೊಡ್ಕೊಂಡಂಥ ಮಕ್ಕಳನ್ನು ಪ್ರೋತ್ಸಾಹಿಸೋದಿದೆಯಲ್ಲ. ಆಮೇಲೆ ಹಿಂದಿನ ಸಾಲಿನಲ್ಲಿ SSLC ಈ ಸಂಸ್ಥೆಯಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡ್ಕೊಂಡಂಥ ಮಕ್ಕಳನ್ನು ಪ್ರೋತ್ಸಾಹಿಸೋದಿದೆಯಲ್ಲ. ಎಷ್ಟೋ ಸಲ ಇವತ್ತು ನಾವು ಮರ ಹತ್ತಿದ ಮೇಲೆ ಅಂಬಿಗ ಒಂದು ಮಾತಿದೆ,
ಹೊಳೆ ದಾಟಿದ ಮೇಲೆ ಅಂಬಿಗನ ಹಂಗೇಕೆ ಅನ್ನುವಂಥದ್ದು. ಆದರೆ ಈ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು, ಚೆನ್ನಾಗಿ ಓದಿ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥ ಮಕ್ಕಳನ್ನು ಕರೆದು ಸತ್ಕರಿಸುವಂಥ ಒಂದು ಸಂಪ್ರದಾಯ ಇದೆಯಲ್ಲ, ಅಂಥ ಒಂದು ಸಂಪ್ರದಾಯವನ್ನು ಈ ಡಿ ಬೆಸ್ಟ್ ಇಂಟರ್ನ್ಯಾಷನಲ್ ICSS ಶಾಲೆಯ ಆಡಳಿತ ವರ್ಗ ಮಾಡ್ತಾ ಇರೋದು ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ. ಈ ಭಾಗದಲ್ಲಿ ಏನು ಆನೇಕಲ್ ತಾಲೂಕು ಅಥವಾ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅದರಲ್ಲೂ ಹೆಬ್ಬಗೋಡಿಯ ಸುತ್ತಮುತ್ತ ಒಂದು ಒಳ್ಳೆಯ ಉತ್ತಮವಾದಂಥ ಶೈಕ್ಷಣಿಕ ವಾತಾವರಣ ಮತ್ತು ಸಾಂಸ್ಕೃತಿಕ ವಾತಾವರಣ ಎಲ್ಲ ರೀತಿಯಲ್ಲೂ ಪೋಷಕರ ಪರವಾದಂಥ ಒಂದು ಒಳ್ಳೆಯ ವಾತಾವರಣವನ್ನು, ಮಕ್ಕಳ ಸ್ನೇಹಿಯಾದಂಥ ಒಂದು ವಾತಾವರಣನ ಹೊಂದಿರುವಂಥ ಡಿ ಬೆಸ್ಟ್ ಇಂಟರ್ನ್ಯಾಷನಲ್ ಶಾಲೆಯ ಈ ಸಮಾರಂಭದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವಂಥದ್ದು. ಈ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬಂದು ಆ ಮಕ್ಕಳ ಜೊತೆ, ಪೋಷಕರ ಜೊತೆ, ಶಿಕ್ಷಕರ ಜೊತೆ ಮತ್ತು ಆಡಳಿತ ಮಂಡಳಿಯ ಎಲ್ಲರ ಜೊತೆ ಒಡನಾಡಿದ್ದು ಇದೊಂದು ರೀತಿಯ ನನ್ನ ಈ ವರ್ಷದ 2025ನೇ ಸಾಲಿನ ಅತ್ಯಂತ ಪ್ರಮುಖವಾದಂಥ ಗಳಿಗೆಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೀನಿ. ಆ ಕಾರಣಕ್ಕಾಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಸಂಸ್ಥೆಯ ಮುಖ್ಯಸ್ಥರು, ಸಂಸ್ಥೆಯ ಆಡಳಿತ ವರ್ಗ ಮತ್ತು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಈ ಸಂಸ್ಥೆಗೆ ತಮ್ಮ ಮಕ್ಕಳನ್ನು ಸೇರಿಸೋ ಮೂಲಕ ಈ ಸಂಸ್ಥೆಗೆ ಒಂದು ಅತ್ಯಂತ ಒಂದು ಘನವಾದಂಥ ಒಂದು ಬೆಲೆಯನ್ನು ತಂದುಕೊಂಡಂಥ ಎಲ್ಲ ಪೋಷಕರಿಗೂ ಒಟ್ಟಾರೆ ಪರೋಕ್ಷವಾಗಿ ಸಹಕರಿಸಿ ಈ ಸಂಸ್ಥೆ ಬೆಳೀಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ವ್ಯಕ್ತಿತ್ವಗಳು ನಾನು ಈ ಸಂಸ್ಥೆಯ ಮುಖ್ಯಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ನಾನು ಡಾಕ್ಟರ್ ಹನಿಯೂರು ಚಂದ್ರೇಗೌಡ, ಜಾನಪದ ಮತ್ತು ಬುಡಕಟ್ಟು ಸಂಶೋಧಕ, ಜೊತೆಗೆ ಮಕ್ಕಳ ಕಲ್ಯಾಣ ಸಮಿತಿ ಪೋಕ್ಸೋ ಏನು ಕ್ವಾಸಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬೆಂಚ್ ರಾಮನಗರ. ನಮಸ್ಕಾರ. ಈ ಶಾಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈ ಸಮಾರಂಭದಲ್ಲಿ ಎಲ್ಲ ಸೇರಿದ್ದೀವಿ. ನಾನು ಕೂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದೆ. ಮಕ್ಕಳ ಒಂದು ಕಣ್ಗಳಲ್ಲಿ ಹಲವಾರು ಕನಸುಗಳನ್ನು ಕಂಡೆ. ಬಹಳ ಒಳ್ಳೆಯ ಶಾಲೆ, ಒಳ್ಳೆಯ ವಾತಾವರಣ. ಖಂಡಿತವಾಗಲೂ ಕೂಡ ಈ ಶಾಲೆ ಮುಂದಿನ ದಿನಗಳಲ್ಲಿ ಎತ್ತರಕ್ಕೆ ಬೆಳೀಲಿ. ಹಲವಾರು ಸುತ್ತಮುತ್ತಲಿನ ಎಲ್ಲ ಜನಗಳಿಗೂ ಕೂಡ ಈ ಶಾಲೆ ವಿದ್ಯೆಯ ವಿಚಾರದಲ್ಲಿ, ಸಂಸ್ಕಾರದ ವಿಚಾರದಲ್ಲಿ ಮತ್ತು ಮಕ್ಕಳ ವ್ಯಕ್ತಿತ್ವ ವಿಕಾಸದಲ್ಲಿ ಎಲ್ಲದರಲ್ಲೂ ಕೂಡ ಆ ಮಕ್ಕಳಿಗೆ ಸಹಾಯಕವಾಗಿ, ಪೂರಕವಾಗಿ ಈ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಶುಭವಾಗಲಿ. Today we are celebrating 25th annual function as a name of Decade Dreams 2025. It is completed 10 years and this school, the Best International School, established in the 2016, and we will give more importance on overall development of the students, and we have different facilities to compare to other schools. We will give individual seating facilities, extra co-curricular activities like karate, yoga, dance, everything. So because I request all the parents to join to our school, you can expect from us good education. I would like to say about today's function. Then whatever dance we conducted, all the themes we took, and it is developed in the students all the different of activities mind, and it will be very creative, and it will develop social related like patriotic theme and family importance. Everything we show in the function through the dance good message for the student, parents also. So today's program is very beautiful and we are very happy to say this. ಎಲ್ಲರಿಗೂ ನಮಸ್ಕಾರ. ಈ ದಿನ ಡಿ ಬೆಸ್ಟ್ ಶಾಲೆ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು. ಈ ಶಾಲೆ ಪ್ರಾರಂಭವಾಗಿ 10 ವರ್ಷಗಳಾಗಿದೆ. ಈ 10 ವರ್ಷದ ಪ್ರಯುಕ್ತ ಟಿಕೆಟ್ ಡ್ರೀಮ್ಸ್ 2025 ಎಂಬ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡಿ ಈ ಒಂದು ಯಶಸ್ವಿಯಾಗಿ ನಡೀತದೆ. ಅವರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಒಂದು ವೇದಿಕೆಯನ್ನು ನೀಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ಈ ಒಂದು ವಿದ್ಯಾರ್ಥಿಗಳ ಈ ಒಂದು ದಿನದ ಕಾರ್ಯಕ್ರಮವಲ್ಲ, ಇದು ಮಕ್ಕಳ ವಿದ್ಯಾಭ್ಯಾಸವನ್ನು ವಿದ್ಯಾರ್ಥಿಗಳು ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರು ತೋರಿದ ಸಾಧನೆ ನಿಜಕ್ಕೂ ಶ್ಲಾಘನೀಯ. ಅವರ ಶ್ರಮ, ಶಿಸ್ತು ಮತ್ತು ಪ್ರತಿಭೆಗಳು ಇಂದು ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ತಾ ಇದೆ. ಅದೇ ರೀತಿ ನಮ್ಮ ಶಾಲೆಯ ಪ್ರೀತಿಯ ಪೋಷಕರು ನೀಡುವಂತಹ ಸಹಕಾರದಿಂದ ಈ ಒಂದು ಮಕ್ಕಳ ಬೆಳವಣಿಗೆಗೆ ಕಾರಣವಾಗಿದೆ. ನಮ್ಮ ಶಾಲೆಗೆ ನೀಡುತ್ತಿರುವ ಪ್ರೋತ್ಸಾಹ ಮತ್ತು ಬೆಂಬಲ ಅಪಾರವಾಗಿದೆ. ನಿಮ್ಮೆಲ್ಲರ ಸಹಭಾಗಿತ್ವ ಮತ್ತು ಬೆಂಬಲಕ್ಕೆ ನಮಗೆ ಇನ್ನಷ್ಟು ಸ್ಫೂರ್ತಿಯಾಗಿದೆ, ಅಂದರೆ ಪೋಷಕರ ಸಹಕಾರ. ಅದೇ ರೀತಿ ಜ್ಞಾನದ ದೀಪವನ್ನು ಬೆಳಗಿಸುವಲ್ಲಿ ಶಿಕ್ಷಕರ ಪಾತ್ರ ಅನನ್ಯ.
ನಮ್ಮ ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರು ಸಹ ಮಕ್ಕಳ ಬೆಳವಣಿಗೆಗೆ ಮಾರ್ಗದರ್ಶನ ಮತ್ತು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತುಂಬ ವಿದ್ಯಾಭ್ಯಾಸವನ್ನು ನೀಡಲು ತುಂಬ ಶ್ರಮವನ್ನು ಪಡ್ತಾಯಿದ್ದಾರೆ. ಆದ್ದರಿಂದ ಎಲ್ಲ ಶಿಕ್ಷಕರಿಗೂ ಸಹ ಧನ್ಯವಾದಗಳು. ಇದೇ ರೀತಿ ಇಂದು ನಡೆದಂಥ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಲ್ಲರಿಗೂ ಸಹ ಅವರ ಮಾರ್ಗದರ್ಶನ ಮತ್ತು ಅವರ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಈ ಒಂದು ಶಾಲೆ ಪ್ರಾರಂಭವಾಗಿ 10 ವರ್ಷಗಳಾಗಿದೆ. ಈ ಒಂದು ಶಾಲೆಯು ಈ ಒಂದು ಹೆಬ್ಬಗೋಡಿ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರಿಗೆ, ಈ ಒಂದು ಕೂಲಿ ಕಾರ್ಮಿಕರಿಗೆ ತುಂಬ ಕಡಿಮೆ ದರದಲ್ಲಿ ವಿದ್ಯಾಭ್ಯಾಸವನ್ನು ನೀಡುವುದಕ್ಕೋಸ್ಕರ ಈ ಒಂದು ಶಾಲೆಯನ್ನು ಪ್ರಾರಂಭಿಸಿ ತುಂಬ ಅತ್ಯುತ್ತಮವಾಗಿ ಈ ಶಾಲೆ ನಡೆದುಕೊಂಡು ಬರ್ತಾಯಿದೆ. ಆದ್ದರಿಂದ ಡಿ ಬೆಸ್ಟ್ ಶಾಲೆಯಲ್ಲಿ ಕಡಿಮೆ ದರದಲ್ಲಿ ವಿದ್ಯಾಭ್ಯಾಸವನ್ನು ನೀಡುವ ಉದ್ದೇಶದಿಂದ ಪ್ರಾರಂಭಿಸಿದ್ದೇವೆ. ಆದ್ದರಿಂದ ಎಲ್ಲರೂ ಸಹ ಈ ಒಂದು ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡೋದ್ರ ಮೂಲಕ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳಬೇಕು ಅಂತ ಕೋರ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಈ ಒಂದು ಶಾಲೆಯಲ್ಲಿ ಇಂದು ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಕಾರ್ಯಕ್ರಮವನ್ನು ಮತ್ತು ಅತಿ ಹೆಚ್ಚಾಗಿ ಅಂಕಗಳನ್ನು ಪಡೆಯೋದಕ್ಕೆ ಕಾರಣಕರ್ತರಾದ ಶಿಕ್ಷಕರಿಗೂ ಸಹ ಸನ್ಮಾನವನ್ನು ಮಾಡಲಾಗಿದೆ. ಅವ್ರಿಗೆ ಪ್ರೋತ್ಸಾಹವನ್ನು ನೀಡಿ ಅವರು ಇನ್ನೂ ಹೆಚ್ಚಾಗಿ ಅಂಕಗಳನ್ನು ಪಡೆಯೋದಕ್ಕೆ ಮತ್ತು ವಿದ್ಯಾರ್ಥಿಗಳನ್ನು ಅಂಕಗಳನ್ನು ಪಡೆಯೋದಕ್ಕೆ ಮಾರ್ಗದರ್ಶನವನ್ನು ನೀಡೋದಕ್ಕೆ ಶಿಕ್ಷಕರಿಗೂ ಸಹ ಪ್ರೋತ್ಸಾಹ ನೀಡಲಾಗಿದೆ.